ವೆಲ್ಕಮ್ ಟು ಶರಣಸಿಂಚನ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ಶ್ರೀ ನವದುರ್ಗೆ ವೀರಗಾಸೆ ಮಹಿಳಾ ತಂಡ ತ್ಯಾಗದ ಕಟ್ಟಿ. ಹಾಗಾದರೆ ಪರಮಾತ್ಮ ಯಾರು? ಪರಮಾತ್ಮ ಎಲ್ಲಿದ್ದಾನೆ? ಪರಮ ಮತ್ತು ಆತ್ಮ ಪರಮಾತ್ಮ. ಪರಮ ಎಂದರೆ ಶ್ರೇಷ್ಠವಾಗಿರುವ, ಆತ್ಮ ಎಂದರೆ ಜೀವ. ಯಾವ ಮಾನವ ಈ ಭೂಮಿಯ ಮೇಲೆ ಶ್ರೇಷ್ಠವಾದ ಜೀವವನ್ನು ಹೊತ್ತಿರುತ್ತಾನೋ ಅವನು ನಿಜವಾದ ಪರಮಾತ್ಮ ಕಾರ್ಯನು. ಸಪ್ತದಾತಂ ಸಮಂ ಪಿಂಡಂ ಸಮಯೋನಿ ಸಮದ್ಭವಂ. ಸಪ್ತದಾತಂ ಸಮಂ ಪಿಂಡಂ ಸಮಯೋನಿ ಸಮದ್ಭವಂ. ಆತ್ಮಜೀವ ಸಮಾಯುಕ್ತಂ ವರ್ಣನ ಕಿಂ ಪ್ರಯೋಜನಂ. ಗಡ್ಡ ಮೀಸೆ ಮೂಡಿ ಬಂದರೆ ಗಂಡು ಎನ್ನುವರು. ಗಡ್ಡ ಮೀಸೆ ಮೂಡಿ ಬಂದರೆ ಗಂಡು ಎನ್ನುವರು. ಎದೆ ಮೂಡಿ ಬಂದರೆ ಹೆಣ್ಣೆನ್ನುವರು. ಆದರೆ ಒಳಗೆ ಇರುವ ಸುಳಿವು ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ನಿಜವಾದ ಪರಮಾತ್ಮ ಕಾರ್ಯರು. ಪತ್ರ ಶಾಖಾದಿ ರೂಪೇಣ ಯಥಾ ಸೃಷ್ಟಿ ವಿಪಾದಪಃ ಯಥಾ ಭೂಮ್ಯಾದಿ ರೂಪೇಣ ಶಿವ ಏಕೋ ವಿರಾಜತೆ ಎಂಬ ತತ್ವ ಸಿದ್ಧಾಂತ ಶಿಖಾಮಣಿಯ ಮಾತಿನಂತೆ ಈ ವಿರಳ ಘನವಸ್ತುವಿನ ವೈಭವವೇ ಈ ವಿಶ್ವವಾಗಿದೆ. ದಮ್ಯನು ಹದಮ್ಯನಾಗಿಯೂ, ಅಪ್ರಮೇಯನು ಭ್ರಮೆಯನಾಗಿಯೂ, ಗೋಚರನು ಅಗೋಚರನಾಗಿಯೂ ಈ ನಾಡಿನ ಸಮಸ್ತ ಸೃಷ್ಟಿ ಲಯ ರೂಪದಲ್ಲಿ ತೋರಿದ್ದಾನೆ. ಮಹಾಮಹಿಮನ ಚಿತ್ತನ ಕಾರ್ಯದ ಒಂದಂಶವನ್ನು ಸಾರವೇ ಕೇಳಿರಿ ನೀವೆಂದು. ಪಂಚಭೂತಗಳಿಂದ ನಿರ್ಮಿತವಾದ ಜಗತ್ತು. ಪಂಚಭೂತಗಳಿಂದ ನಿರ್ಮಿತವಾಗಿರುವ ಜಗತ್ತು ಎಂದರೆ ಅಪ್ಪು, ತೇಜ, ವರುಣ, ವಾಯು, ಆಕಾಶ. ಹೀಗೆ ಪಂಚಭೂತಗಳಿಂದ ನಿರ್ಮಿತವಾದ ಈ ಜಗತ್ತಿನಲ್ಲಿ ಪಂಚೇಂದ್ರಿಯಗಳಿಂದ ನಿರ್ಮಿತವಾದ ಮಾನವ. ಪಂಚೇಂದ್ರಿಯಗಳಿಂದ ನಿರ್ಮಿತವಾದ ಮಾನವ ಎಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಹೀಗೆ ಪಂಚೇಂದ್ರಿಯಗಳಿಂದ ನಿರ್ಮಿತವಾದ ಈ ಮಾನವರಲ್ಲಿ 4 ರೀತಿಯ ಮಾನವರುಂಟು. ಅವರು ಯಾರೆಂದರೆ ಮಾನವ, ಮಹಾಮಾನವ, ದೇವಮಾನವ, ಕೆಟ್ಟ ಮಾನವ. ಹಾಗಾದರೆ ಮೊದಲನೆಯದಾಗಿ ಮಾನವ. ಮಾನವ ಎಂದರೆ ಯಾರು? ಮಾನವ ಎಂದರೆ ತನಗೆ ಒಳಿತನ್ನು ಮಾಡಿದವರಿಗೆ ಒಳಿತನ್ನು ಮಾಡುವವನು ಮಾನವ. ಎರಡನೆಯದಾಗಿ ಮಹಾಮಾನವ. ಮಹಾಮಾನವ ಎಂದರೆ ಯಾರು? ಮಹಾಮಾನವ ಎಂದರೆ ತನಗೆ ಒಳಿತನ್ನು ಮಾಡದವರಿಗೂ ಒಳಿತನ್ನು ಮಾಡುವವನು ಮಹಾಮಾನವ. ಮೂರನೆಯದಾಗಿ ದೇವಮಾನವ. ದೇವಮಾನವ ಎಂದರೆ ಯಾರು? ದೇವಮಾನವ ಎಂದರೆ ತನಗೆ ಕೆಡುಕನ್ನು ಮಾಡಿದವರಿಗೂ ಒಳಿತನ್ನು ಮಾಡುವವನು ದೇವಮಾನವ. ಇನ್ನು 4ನೆಯದಾಗಿ ಕೆಟ್ಟ ಮಾನವ. ಕೆಟ್ಟ ಮಾನವ ಎಂದರೆ ಯಾರು? ಕೆಟ್ಟ ಮಾನವ ಎಂದರೆ ತಾನು ಒಳಿತನ್ನು ಮಾಡದೆ ಒಳಿತನ್ನು ಮಾಡುವವರನ್ನು ಕಂಡು ಸಹಿಸಿಕೊಳ್ಳಲಾಗದೆ ಅವರಿವರ ವಿಚಾರಗಳನ್ನು ಮಾತನಾಡಿಕೊಳ್ಳುತ್ತಾ ಇಂತಹ ದೇವತಾ ಕಾರ್ಯಕ್ರಮಗಳಲ್ಲಿ ಗಲಾಟೆಯನ್ನು ಮಾಡುತ್ತಾ ಕಾಲ ಕಳೆಯುವವನು ಕೆಟ್ಟ ಮಾನವ.
ಬಂದೆನು